5 ವರ್ಷ ನೀವು ಲಾ ಓದಬೇಕಾದ್ರೆ ನೀವು ಸುಮಾರು ಲೀಗಲ್ ಸಬ್ಜೆಕ್ಟ್ಸ್ನ ಓದಿರ್ತೀರ. ಮೋರ್ ದೆನ್ 40 ಸಬ್ಜೆಕ್ಟ್ಸ್ ಅಂತ ಅಂದ್ಕೊಳ್ಳಿ. ಪ್ರತಿ ಸಬ್ಜೆಕ್ಟ್ ಕೂಡ ಒಂದೊಂದು ಅಪಾರ್ಚುನಿಟಿ ನಿಮಗೆ. ಬ್ಯಾಂಕಿಂಗ್ ಲಾ ಇರ್ಬೋದು, ಟ್ಯಾಕ್ಸೇಷನ್ ಲಾ ಇರ್ಬೋದು. ನಾನು ಎಲಾಬೊರೇಟ್ ಮಾಡಬೇಕಾಗಿದ್ದ ಅವಶ್ಯಕತೆನಿಲ್ಲ, ಅದರಲ್ಲೇ ಇದು ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ಅರ್ಥ ಆಗೋಗುತ್ತೆ ನಿಮಗೆ. ಟ್ಯಾಕ್ಸೇಷನ್ ಲಾ ನೀವು ಯಾವ ಏರಿಯಾದಲ್ಲಿ ಕೆಲಸ ಮಾಡ್ಬೋದು, ಬ್ಯಾಂಕಿಂಗ್ ಲಾ ನೀವು ಯಾವ ಏರಿಯಾದಲ್ಲಿ ಕೆಲಸ ಮಾಡ್ಬೋದು, ಮೀಡಿಯಾ ಲಾ ಯಾವ ಏರಿಯಾದಲ್ಲಿ ಕೆಲಸ ಮಾಡ್ಬೋದು, ಎಂಟರ್ಟೈನ್ಮೆಂಟ್ ಲಾ, ಸ್ಪೋರ್ಟ್ಸ್ ಲಾ, ಇಲ್ಲ IPL ಎಲ್ಲ ನಡೆಯುತ್ತಲ್ಲ ಅದ್ರದ್ದು ಅಗ್ರಿಮೆಂಟ್ ಸೈನ್ ಮಾಡೋದ್ರಿಂದ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ, ಅಗ್ರಿಮೆಂಟ್ ಡಿಸಾಲ್ವ್ ಆಗೋ ತನಕ ಯಾರು ವರ್ಕ್ ಮಾಡ್ತಾರೆ ಲೀಗಲ್ ಆಸ್ಪೆಕ್ಟ್ ಸಂಬಂಧಪಟ್ಟ ಹಾಗೆ ಲಾಯರ್ಸ್, ರೈಟ್. ಸ್ಪೋರ್ಟ್ಸ್ ಲಾ ಇದೆ. ಇವಾಗ ಹೊಸದಾಗಿ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಅಂತ ಸುಮಾರು ವರ್ಷಗಳಿಂದ ಇಂಟ್ರೊಡ್ಯೂಸ್ ಆಗಿದೆ, ಬಟ್ ನಾವು ಇಟ್ ಇಸ್ ಇನ್ ಬ್ಲೂಮ್ ಅಂತ ಹೇಳ್ಬೋದು. ಸೈಬರ್ ಲಾ ಇದೆ, ಕಾಪಿ ರೈಟ್ಸ್ ಲಾ ಇದೆ. ಸೊ ದೇರ್ ಆರ್ ಮೆನಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ನೀವು ಏನೇನು ಓದ್ತೀರಾ ಪ್ರತಿ ಏರಿಯಾದಲ್ಲೂ ನಿಮ್ಗೊಂದು ಅಪಾರ್ಚುನಿಟಿ ಇದೆ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಬಿ ಗುಡ್, ರೈಟ್. ಇದೆಲ್ಲ ನಾವು ಬ್ರಾಡಾಗಿ ನೋಡ್ತಾ ಹೋದರೆ ನೀವು ಜಡ್ಜ್ ಆಗ್ಬೋದು. ಆಫ್ಟರ್ ಗ್ರ್ಯಾಜುಯೇಷನ್ ನೀವು ಎನ್ರೋಲ್ ಮಾಡ್ಕೊಳ್ಳಿ ಆ್ಯಸ್ ಅನ್ ಅಡ್ವೊಕೇಟ್. 3 years ಪ್ರಾಕ್ಟೀಸ್ ಮಾಡಿ, ಜುಡಿಷಿಯಲ್ ಸರ್ವಿಸಸ್ ಎಕ್ಸಾಮ್ ಬರೀರಿ. 2 stages ಇರುತ್ತೆ. ಆ್ಯಕ್ಚುಲಿ ಇಂಟರ್ವ್ಯೂ ಇರುತ್ತೆ, 2 stages. ಎಕ್ಸಾಮ್ ಆದಮೇಲೆ ಎಲ್ಲ ಕ್ಲಿಯರ್ ಮಾಡಿದ್ರೆ ನೀವು ಜಡ್ಜ್ ಆಗಿ ಅಪಾಯಿಂಟ್ ಆಗ್ಬೋದು ಅಷ್ಟು ಚಿಕ್ಕ ವಯಸ್ಸಲ್ಲೇ, ರೈಟ್. ಎಲ್ಲ ಜಡ್ಜ್ ಪ್ಯಾಕೇಜಸ್ಸು ಇವಾಗ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಲಾಟ್ ಆಫ್ ರೆಸ್ಪೆಕ್ಟ್, ಸೋಷಿಯಲ್ ಸ್ಟೇಟಸ್ ಇಮ್ಮಿಡಿಯೇಟಾಗಿ ನಿಮ್ಗೆ ಸಿಗುತ್ತೆ. ಜಡ್ಜ್ ಅಂತಂದರೆ ಕೋರ್ಟ್, ಒಂದು ಲೋವರ್ ಕೋರ್ಟ್ ಜಡ್ಜ್ ಅಂತಂದ್ರೂ ಯು ವಿಲ್ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಇನ್ ದಿ ಸೊಸೈಟಿ. ಸೊ ಅದೊಂದು ಸ್ಟೇಟಸ್ ಅಂತಲೇ ಹೇಳ್ಬೋದು.